ನಿನ್ನ ಜೊತೆಯಲಿ ಜೊತೆಯಲಿ. ಒಳ್ಳೆ ಮಾತಾ ನಿಲ್ಸಿದ್ರೆ ಸರಿ. ನಿಲ್ಸ್ರಿ. ಅಯ್ಯೋ ಬಾರ್ಕೊಂಡ್ರೆ ಕಿತ್ಕೊಂಡ್ಬಿಟ್ಟಲ್ಲ ಸರ್. ನನ್ನ ಮಗಳಿಗೆ ಹಿಡಿದಿರ ದೆವ್ವ ಬಿಟ್ಟು ಹೋಗ್ಲಿ ಕೊಡಿ ಸರ್. ರೀ ನಿಮ್ ಮಗಳಿಗೆ ದೆವ್ವ ಹಿಡಿದೆ ಅಂತ ಯಾವನು ಹೇಳಿದ್ದು? ಒಂದು ವಾರದಿಂದ ವಿಚಿತ್ರವಾಗಿ ಕಚ್ಚಾಕ್ ಬರ್ತಾವಳೆ, ಹೊಡ್ಯಾಕ್ ಬರ್ತಾವಳೆ, ನಮ್ಮನ್ನೇ ಕಚ್ಚಾಕ್ ಬರ್ತಾವಳೆ ಸರ್. ಅದಕ್ಕೆ ದೆವ್ವ ಹಿಡಿದಿದೆ ಅಂತ ನೀವೇ ಡಿಸೈಡ್ ಮಾಡ್ಬಿಟ್ರಾ? ಯಾವ್ದು ದೆವ್ವನೂ ಇಲ್ಲ ರೀ. ಪಾಪ ಹುಡುಗಿಗೆ ಮನ್ಸಿನ ಕಾಯಿಲೆ ಅನ್ಸುತ್ತೆ, ಅದನ್ನ ಹೇಳ್ಕೊಳಕ್ಕಾಗದೆ ಹಿಂಗೆ ಆಡ್ತಾ ಇದ್ದಾಳೆ. ಮನ್ಸಿನ ಕಾಯಿಲೆನಾ? ಹಾಗಾದ್ರೆ ನನ್ನ ಮಗಳಿಗೆ ಹುಚ್ಚು ಅಂತೀರಾ? ಹುಚ್ಚಲ್ಲ ಸ್ವಾಮಿ, ಜ್ವರ ನೆಗಡಿ ತರನೇ ಮನ್ಸ್ಗೂ ಸಣ್ಣ ಸಣ್ಣ ಕಾಯಿಲೆ ಬರುತ್ತೆ ಅಷ್ಟೇ, ಅದನ್ನ ಹುಚ್ಚು ಅನ್ಬೇಡಿ. ಒಳಗಡೆ ಮನ್ಸಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ಆಚೆಗೆ ಹಾಕೊಳಕ್ಕಾಗಲ್ವಲ್ಲ, ಅವಾಗ ಈ ತರ ಬಿಹೇವಿಯರ್ ಎಲ್ಲ ಶುರು ಆಗುತ್ತೆ. ಅದನ್ನೇ ದೆವ್ವ ಅನ್ಕೊಂಡು ನಿಮ್ಮ ಮಗಳು ನೀವು ಹಿಂಗೆಲ್ಲ ಹೊಡಿಸ್ತಾ ಇದ್ರೆ ಹುಷಾರಾಗಲ್ಲ, ಅವಳು ಸತ್ತು ಹೋಗ್ತಾಳೆ. ಮೊದಲು ಇವಳು ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಕರ್ಕೊಂಡು ಹೋಗಿ ತೋರಿಸ್ರಿ, ಸೈಕಿಯಾಟ್ರಿ ಟ್ರೀಟ್ಮೆಂಟ್ ಕೊಡಿಸಿ 100% ಹುಷಾರಾಗ್ತಾಳೆ. ಅದನ್ನ ಬಿಟ್ಟು ನಿಮ್ಮ ಮಗಳು ಸತ್ರೂ ಚಿಂತೆ ಇಲ್ಲ ಅನ್ನೋದಾದ್ರೆ ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ. ತಗೊಳ್ಳಿ, ಕೊಡಿಸ್ರಿ, ತಗೊಳ್ಳಿ. ನಮ್ಗೇನು ಗೊತ್ತಾಗ್ತಿಲ್ಲಪ್ಪ. ಐನಾರೆ ಏನ್ ಮಾಡೋದು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಪಾಪ ಹುಡುಗಿ ಮನ್ಸಲ್ಲಿ ಯಾವುದೋ ಚಿಂತೆ ಕಾಡ್ತಾ ಇದೆ, ಅದು ಜಾಸ್ತಿ ಆಗಿ ಹಿಂಗಾಗಿದ್ದಾಳೆ ಅವಳು. ಇರ್ಬೋದು. ನಾನು ಡಾಕ್ಟ್ರ್ ಓದ್ತೀನಿ ಅಂತ ಹೇಳ್ತಾ ಇದ್ಲು. ನಮ್ಮ ಹತ್ರ ಡಾಕ್ಟ್ರ್ ಓದ್ಲಿಕ್ಕೆ ಹಣ ಇಲ್ಲ ಸರ್. ಆವಾಗ್ಲಿಂದ ನಾವು ಕಾಲೇಜ್ ಬಿಡಿಸ್ಬಿಟ್ಟು ಆವಾಗ್ಲಿಂದ ಹಿಂಗಾಡ್ತೇವೆ. ನೋಡಿದ್ರ, ಸಮಸ್ಯೆ ಪರಿಹಾರ ಎರಡೂ ಇಲ್ಲೇ ಇದೆ ಸರ್. ತುಂಬ ಸುಸ್ತಾಗಿದ್ದಾಳೆ. ಮೊದಲು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ನಡೀರಿ ಸರ್. ರೀ ಸೀನಿಯರ್, ಮೊದಲನೇ ಸಲ ನೀವು ಹೇಳ್ದಂಗೆ TRP ಯೋಚನೆ ಬಿಟ್ಟು ಮನುಷ್ಯತ್ವದ ಕೆಲಸ ಮಾಡಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸರಿ, ಮಿಕ್ಕಿ ಡೀಟೇಲ್ಸ್ ಎಲ್ಲ ಮನೆಗೆ ಬಂದ್ಮೇಲೆ ಹೇಳ್ತೀನಿ. ಬಾಯ್ ಸೀನಿಯರ್, ಲವ್ ಯು, ಟೇಕ್ ಕೇರ್. ನೀವೊಬ್ರು ರಿಪೋರ್ಟರ್ ಏನ್ರಿ? ಹಂಗಲ್ಲ ಸರ್, ಪಾಪ ಹುಡುಗಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ ಇತ್ತು. ತಲೆ ಸೈಕಾಲಜಿ ಏನು ಸೈಕಾಲಜಿ ಬಗ್ಗೆ ನಂಗೆ ಗೊತ್ತಿಲ್ಲ ಅನ್ಕೊಂಡ್ರ? ಸೈಂಟಿಫಿಕ್ ಆಗಿ ಏನೇ ಇದ್ರೂ ಅದನ್ನ ಪಕ್ಕಕ್ಕಿಟ್ರಿ. ನಮಗೆ ಬೇಕಾಗಿರೋದೇನು? ಜನಗಳಿಗೆ ಮ್ಯಾಟ್ರು, ಇಂಟ್ರೆಸ್ಟಿಂಗ್ ಮ್ಯಾಟ್ರು. ಇದನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಬೋದು ಸರ್, ಸೈಕಿಯಾಟ್ರಿಕ್ ಪ್ರಾಬ್ಲಮ್ ಬಗ್ಗೆ. ಒಳ್ಳೆ ಚೈಲ್ಡ್ ಥರ ಮಾತಾಡ್ತಿರಲ್ರಿ. ಒಬ್ಬ ಡಾಕ್ಟ್ರನ್ನ ಕೂರಿಸಿ ಇದು ಮನಃಶಾಸ್ತ್ರ ಅಂತ ಹೇಳಿದ್ರೆ ಎಷ್ಟು ಜನ ನೋಡ್ತಾರೆ, ಅದೇ ಒಂದು ಹುಡುಗಿನ ತೋರಿಸಿ ಇದು ದೆವ್ವ ಅಂತ ಹೇಳಿದ್ರೆ ಎಷ್ಟು ಜನ ನೋಡ್ತಾರೆ ಗೊತ್ತು ತಾನೆ? ಜಾಸ್ತಿ ಜನ ಯಾವ್ದು ನೋಡ್ತಾರೋ ಅದನ್ನ ತಾನೇ ನಾವು ತೋರಿಸ್ಬೇಕು. ಅವಾಗಲೇ ತಾನೇ ನಮ್ಮ ಚಾನಲ್ ಒಳ್ಳೆ TRP ಬರೋದು. ಆದ್ರೂ TRPಗೋಸ್ಕರ ಹ್ಯುಮ್ಯಾನಿಟಿ ಬಿಟ್ಟು ಹೇಳಕ್ಕಾಗತ್ತಾ ಸರ್? ಏನ್ರಿ ಹ್ಯೂಮ್ಯಾನಿಟಿ? ಏನ್ ನಿಮ್ಗೊಬ್ರಿಗೆ ನಮ್ಮ ಮನುಷ್ಯತ್ವ ಇರೋದು? ಆ ದೆವ್ವದ ಹುಡುಗಿ ಬಗ್ಗೆ ಮೊದಲು ಪ್ರೋಗ್ರಾಮ್ ಮಾಡಿ ಆಮೇಲೆ ಅವಳನ್ನ ಆಸ್ಪತ್ರೆಗೆ ಕಳ್ಸಿದ್ರೆ ನಿಮ್ ಗಂಟೆಂದೇ ಹೋಗ್ತಿತ್ತು. ಅನ್ಯಾಯವಾಗ್ಲೂ ಎಂತ ಒಳ್ಳೆ ಪ್ರೋಗ್ರಾಮ್ ಹಾಳು ಮಾಡ್ಬಿಟ್ರಿ. ದೆವ್ವ ಕಣ್ರಿ, ಅದು ದೆವ್ವ. ಒಂದು ತಿಂಗಳಿಂದ ಸತ್ತೋರ್ಲಲ್ಲ ಮಾದೇವಿ, ಅವಳು ದೆವ್ವ. ದೆವ್ವದ ಮಾತು ಅಂತ ಕ್ಯಾಪ್ಷನ್ ಹಾಕಿ ಆ ಹುಡುಗಿ ಹತ್ರ ಒಂದಷ್ಟು ಮಾತಾಡ್ಸಿದ್ರೆ ಎಂಥ TRP ಬರೋದು ಗೊತ್ತೇನ್ರಿ? ನಿಮ್ಮನ್ನೆಲ್ಲ ಯಾವನಾದ್ರು ರಿಪೋರ್ಟರ್ ಅಂತನ? ಸರ್ ಪ್ಲೀಸ್ ನನ್ನನ್ನ ಬೈಬೇಡಿ, ನಾನೇನು ತಪ್ಪು ಕೆಲಸ ಮಾಡಿಲ್ಲ. ಇನ್ನೇನು ಊರು ಉದ್ಧಾರ ಮಾಡ್ಕೊಂಬಂದಿದ್ಯಾ? ಹೋಗಯ್ಯ. ರಿಪೋರ್ಟಿಂಗ್ ಅಂದರೆ ಮನುಷ್ಯತ್ವ, ಎಮೋಷನ್ಸ್ ಎಲ್ಲ ಪಕ್ಕಕ್ಕಿಟ್ಟು ಕೆಲಸ ಮಾಡಬೇಕು. ಅದ್ರ ಬೇಸಿಕ್ ನಾಲೆಜ್ ಕೂಡ ಇಲ್ಲ ನಿನಗೆ. ನಿನ್ನಂಥವನ್ನ ಕೆಲಸಕ್ಕೆ ಇಟ್ಕೊಂಡ್ರೆ ನಮ್ಮ ಚಾನಲ್ಗೆ ಅವಮಾನ. ಹೋಪ್ಲೆಸ್ ಫೆಲೋ, ನಾಲಾಯಕ್, ಕೆಲ್ಸಕ್ಕೆ ಬಾರದೇ ಇರೋನು. ನಿನ್ನಂಥವ್ರಿಗೆಲ್ಲ ಅಲ್ಲ ರಿಪೋರ್ಟಿಂಗ್ ಕೆಲಸ. ಹೋಗಿ ಬೇರೆ ಕೆಲಸ ನೋಡ್ಕೋ. ಸರ್ ಜಾಸ್ತಿ ಮಾತಾಡಿದ್ರೆ ಕ್ಲೀನರ್ ಕೆಲಸ ಕೊಟ್ಬಿಡ್ತೀನಿ. ನಡಿ ಆಚೆಗೆ. ಮಾಡೋ ಕೆಲಸ ನೆಟ್ಟಗೆ ಮಾಡಲ್ಲ, ಮಾತಾಡಕ್ ಬರ್ತಾರೆ ವೇಸ್ಟ್ ಪಾಡಿಗಳು. ಮುಖ ಏನ್ ನೋಡ್ತಾ ಇದೆ? ನಡಿ ಆಚೆಗೆ.
ಏನಪ್ಪ ಪವಾಡ, ಲೈಫಲ್ಲೇ ಫಸ್ಟ್ ಟೈಮ್ ನಮ್ಮ ಜೂನಿಯರ್ ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದೆ. ಮತ್ತೆ ನನಗೂ 26 ವರ್ಷ ಆಯ್ತು ಕಣ್ರಿ. ಇನ್ಮೇಲಾದ್ರೂ ಜವಾಬ್ದಾರಿ ಬೇಡವಾ? ನನ್ಗಿರೋ ರೆಸ್ಪಾನ್ಸಿಬಿಲಿಟಿಲೇ ಒಂಚೂರು ನಮ್ಮ ಎಲ್ರಿಗಿಲ್ಲ. ನಾಯಿ ಕದ್ದೋರ್ ತರ ಆಡಿ ನನ್ನನ್ನ ಓಡಿಸ್ಬಿಟ್ರು. ಅದನ್ನ ಎಷ್ಟು ಸಲಿ ಅಂತ ಹೇಳ್ತೀಯೋ ನೋಡು, ಅವ್ರ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಅವ್ರು ಯೋಚನೆ ಮಾಡೋದು. ನೀನು ಆ ಹುಡ್ಗಿನ ಸೇವ್ ಮಾಡ್ದ್ಯಲ್ಲ, ಆ ಖುಷಿನ ಎಂಜಾಯ್ ಮಾಡು. ಹೆಂಗ್ರಿ ಆ ದೆವ್ವ ಹಿಡಿದಿರೋ ಹುಡುಗಿ ಬಗ್ಗೆ ಕಲರ್ ಆಗಿ ಸುದ್ದಿ ಮಾಡದೆ ಇದ್ರೆ ಎಡಿಟರ್ ತಪ್ಪು ಅಂತಾರೆ. ಇನ್ಯಾರ್ದೋ ವಿಷಯನ ತಗೊಂಡು ಸುದ್ದಿ ಮಾಡಿ ಎಂಜಾಯ್ ಮಾಡಿದ್ರೆ ನೀವು ತಪ್ಪು ಅಂತೀರ. ಯಾವ್ದು ಸರಿ ಯಾವ್ದು ತಪ್ಪು ನನ್ಗೊಂದು ಅರ್ಥನೇ ಆಗ್ತಿಲ್ಲ. ಅಷ್ಟೊಂದು ಯೋಚನೆ ಮಾಡ್ಬೇಡ, ನೀನ್ ಬೇಗ ದೊಡ್ಡವನಾಗ್ಬಿಡ್ತೀಯ. ಸಾಕು ಸುಮ್ಮನಿರ್ರೆ, ನಿಮಗೆ ಬರೀ ತಮಾಷೆ. ಚಾನಲಲ್ಲಿ ಎಷ್ಟು ಸಿಟ್ಟು ಬಂದಿತ್ತು ಗೊತ್ತಾ? ತಡ್ಕೊಂಡು ಸುಮ್ಮನೆ ಎದ್ದು ಬಂದಿದ್ದೀನಿ. ನಾನು ನಾಲಾಯಕಂತೆ, ವೇಸ್ಟ್ ಫೆಲೋ ಅಂತೆ, ನನ್ನ ಕೈಯಲ್ಲಿ ಏನೂ ಆಗಲ್ವಂತೆ, ರಿಪೋರ್ಟಿಂಗ್ ಜಾಬ್ಗೆ ಅನ್ಫಿಟ್ ಅಂತ. ಸಹಿಸ್ಕೊಳಕ್ಕಾಗುತ್ತಾ ಇದನ್ನೆಲ್ಲ? ಈಗ ಏನು ಮಾಡ್ಬೇಕು ಅಂತಿದ್ಯಾ? ಆ ಕೆಲ್ಸನೇ ಬಿಟ್ಬಿಡು, ಆ ಚಾನೆಲ್ ಕಡೆ ತಲೆನೇ ಹಾಕ್ಬೇಡ. ಕರೆಕ್ಟ್ ಸೀನಿಯರ್, ಕೆಲಸನೇ ಬಿಟ್ಬಿಡ್ತೀನಿ. ಸದ್ಯಕ್ಕೆ ಅವ್ರ ಕಡೆ ತಲೆನೂ ಹಾಕಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಆ ಚಾನಲ್ಗೆ ಕಾಲಿಡಬೇಕು ಅಂತಂದ್ರೆ ನಮ್ಮ ಎಡಿಟರೇ ಬೆಚ್ಚಿ ಬೀಳ್ಬೇಕು ಅಂತ ಸುದ್ದಿ ಇಟ್ಕೊಂಡೇ ಅಲ್ಲಿ ಕಾಲಿಡ್ತೀನಿ. ಗುಡ್. ಈ ಥರ ಪಾಸಿಟಿವ್ ಚಾಲೆಂಜಸ್ ಇಟ್ಕೊಳ್ಬೇಕು. ಜಾಣ ಮರಿ. ಹಂಗಂತ ಖಾಲಿನೂ ಕೂತ್ಕೊಳಕ್ಕಾಗಲ್ಲ ಸೀನಿಯರ್. ಹೆಂಗೂ ಇನ್ನೇನು ಎಲೆಕ್ಷನ್ಸ್ ಹತ್ರ ಬಂತು. ಇನ್ಮೇಲೆ ಪ್ರತಿ ದಿನಾನೋ, ಪ್ರತಿ ಗಂಟೆನೋ, ಪ್ರತಿ ನಿಮಿಷನೋ ನಮ್ಮ ರಂಜಿತ್ ಸರ್ಗೋಸ್ಕರ ಮೀಸಲಿಟ್ಬಿಡ್ತೀನಿ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಹೋಗ್ತೀನಿ. ರಂಜಿತ್ ಸರ್ಗೆ ಸಪೋರ್ಟ್ ಮಾಡ್ತೀನಿ. ಫೀಲ್ಡಲ್ಲಿ ಇಟ್ಕೊಂಡೇ ನಮ್ಮ ಚಾನಲ್ನ ಯೂಸ್ ಮಾಡಿಕೊಂಡು ರಂಜಿತ್ ಸರ್ಗೆ ಪಬ್ಲಿಸಿಟಿ ಕೊಡ್ತೀನಿ. ಅದೆಲ್ಲ ಮತ್ತೆ ಬೇಕಾ ನಿನ್ಗೆ? ಮತ್ತಿನ್ನೇನ್ರಿ ಮಾಡ್ಲಿ? ಖಾಲಿ ಕೂತ್ಕೊಂಡ್ರೆ ಮನ್ಸು ಕೆಡುತ್ತೆ. ಖಾಲಿ ಕೂತ್ಕೊಳಕ್ ಆಗಲ್ಲ ತಾನೆ. ನಡಿ, ಒಂದಷ್ಟು ದಿನ ಎಲ್ಲಾದ್ರೂ ಆಚೆ ಹೋಗಿ ಸುತ್ತಾಡ್ಕೊಂಡು ಬರೋಣ. ಏನ್ರಿ ಇದು, ನೀವು ಕರೀತಾ ಇದ್ದೀರಾ? ನಾವು ಆಚೆ ಹೋದಾಗೆಲ್ಲ ಕಿತ್ತಾಟನೇ ಆಗಿದೆ. ಅದಕ್ಕೆ ಈ ಸಲ ಖುಷಿಯಾಗಿ ಎಲ್ಲಾದ್ರೂ ಆಚೆ ಹೋಗಿ ಬರೋಣ. ಗುಡ್ ಐಡಿಯಾ. ಸರಿ, ಒಂದು ಕೆಲಸ ಮಾಡೋಣ. ಇದು ಒಂದು ಎಲೆಕ್ಷನ್ ಮುಗಿಯೋವರೆಗೂ ನಾನು ರಂಜಿತ್ ಸರ್ ಜೊತೆಲೇ ಇದ್ಬಿಡ್ತೀನಿ. ಈ ಎಲೆಕ್ಷನ್ ಮುಗಿದ ತಕ್ಷಣ ಅವ್ರು CM ಆಗ್ತಾರೆ. ಅವ್ರು CM ಆದ್ಮೇಲೆ ಅವ್ರ ಫ್ಲ್ಯಾಶ್ ಬ್ಯಾಕ್ ಕತೆ, ಅವ್ರ ಹುಡುಗಿ ಕತೆ ಎರಡೂ ನನ್ನ ಹತ್ರ ಹೇಳ್ತಾರೆ. ಆಮೇಲೆ ನಾವಿಬ್ರು ಸೇರ್ಕೊಂಡು ಆ ಹುಡುಗಿನ ಹುಡ್ಕೊಂಡ್ಬಂದು ಅವ್ರ ಮುಂದೆ ನಿಲ್ಸಿ ಇಬ್ಬರನ್ನು ಒಂದು ಮಾಡೋಣ. ನಾವಿಬ್ರು ಜೋಡಿ, ಅವರಿಬ್ರು ಜೋಡಿ, ಇಬ್ರು ಒಟ್ಟಿಗೆ ಸೇರ್ಕೊಂಡು ಫಾರಿನ್ ಟ್ರಿಪ್ ಹಾಕೋಣ. 1 ತಿಂಗಳು ನಮ್ಮ ದೇಶದ ಕಡೆ ತಲೆನೇ ಹಾಕೋದ್ ಬೇಡ. ನೀನು ಕಾಣ್ತಿರೋ ಕನಸು ನಿನ್ನ ಲೈಫಲ್ಲೇ ಅತಿ ದೊಡ್ಡ ಕೆಟ್ಟ ಕನಸಾಗ್ಬಿಡುತ್ತೆ. ಏನೋ ಮಾಡಲಿ ರಂಗ. ಅಮ್ಮ, ತಿಂಡಿ ತಿನ್ನಕ್ ಬರ್ತೀರಾ? ಅಮ್ಮ, ತಿಂಡಿ ತಿನ್ನಕ್ ಬರ್ತೀರಾ ಅಂದೆ. ನಿಮ್ಮನೆ ಕೇಳ್ತಾ ಇರೋದು. ಅಮ್ಮ, ನಿಮ್ಮನೆ ಕರೆದಿದ್ದು ಕೇಳಿಸ್ಲಿಲ್ವಾ? ಓ ಸಾರಿ ಬಾ, ನನಗೆ ಗೊತ್ತಾಗ್ಲಿಲ್ಲ. ಏನು ಗೊತ್ತಾಗೋದಿಲ್ಲ? ಓ, ಹಾಲು ತಂದ್ಕೊಟ್ಟು ಅರ್ಧ ಗಂಟೆ ಆಯಿತು, ಇನ್ನೂ ಹಾಗೆ ಇಟ್ಟಿದ್ದೀರಾ. ಮತ್ತೆ ಬಿಸಿ ಮಾಡಬೇಕಾ? ಸಾರಿ ಕಣಮ್ಮ, ನನಗೆ ಈ ಟಿ ವಿಲಿ ಬರುತ್ತಲ್ಲ ಕಾರ್ಟೂನ್ ನೆಟ್ವರ್ಕ್ ಪ್ರೋಗ್ರಾಮು, ಅದನ್ನ ಕಂಡ್ರೆ ತುಂಬ ಇಷ್ಟ. ಅದನ್ನ ನೋಡ್ತಾ ಇದ್ರೆ ನಂಗೆ ಬೇರೆ ಇನ್ನೇನು ಗೊತ್ತಾಗೋದಿಲ್ಲ. ಅದ್ರ ಜೊತೆನೆ ಸಂಸಾರ ಮಾಡಬೇಕಾಗಿತ್ತು.
ನಮ್ಮವನೇ ಬೇಕಿತ್ತ? ಅಲ್ಲಮ್ಮ, ಟಿವಿನೂ ಒಂದೇ, ಫೀಲಿಂಗ್ಸ್ ಹಂಚ್ಕೊಳ್ಳೋ ಜೀವನೂ ಒಂದೇನಾ? ನಮ್ಮವನೇ ಬೇಕಿತ್ತ? ಅದಕ್ಕೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನಿಮ್ಮ ಬಗ್ಗೆ ನನಗೆ. ಇಲ್ಲಮ್ಮ, ನನಗೆ ಗೊತ್ತಾಗಲಿಲ್ಲ. ನಮ್ಮ ಬಗ್ಗೆ ಅಷ್ಟೊಂದು ಬೇಜಾರಿದ್ರೆ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡೋದಾಗಿತ್ತಲ್ವಾ? ಯಾಕಮ್ಮ ಕರೆಸ್ಕೊಂಡ್ರಿ? ಕರೆಸ್ಕೊಳ್ಳೋವಾಗ ನಮಗೂ ಗೊತ್ತಾಗಿರಲಿಲ್ಲ. ಆದರೆ ನೀವು ಇಲ್ಲಿಗೆ ಬಂದಮೇಲೆ ನೀವು ಆಡೋದೆಲ್ಲ ನೋಡ್ತಿದ್ರೆ ತಲೆ ಕೆಟ್ಟು ಹೋಗುತ್ತೆ. ಅವತ್ತು ಹಬ್ಬ ಬರ್ತಕ್ಕೆ ಬಂದವರೆಲ್ಲ ನಿಮ್ಮ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ಕೋತಿದ್ರು ಗೊತ್ತಾ? ಅವ್ರಿಗೆಲ್ಲ ಏನು ಅಂತ ಉತ್ತರ ಕೊಡೋದು ನಾನು? ಅಲ್ಲ, ಒಂದು ಮಾತು ಕೇಳ್ತೀನಿ, ಆ ಬಂದವರೆಲ್ಲ ಏನೋ ಅಂದರು, ಆಡ್ಕೊಂಡ್ರು ಅಂತ ನಿಮಗೆ ಬೇಜಾರು, ಅಥವಾ ನಮ್ಮ ಬಗ್ಗೆನೇ ನಿಮ್ಮ ಮನಸ್ಸಿನಲ್ಲಿ ಬೇಜಾರಿದೆಯಾ ಅಂತ? ಏನೋ ಗೊತ್ತಾಗ್ತಿಲ್ಲಪ್ಪ. ಒಟ್ಟಲ್ಲಿ ನೀವು ನಮ್ಮ ಮಾವನ ಜೊತೆ ಇರುವಾಗ ಗಂಭೀರವಾಗಿದ್ರು ಒಳ್ಳೇದು. ಈ ಥರ ಸಣ್ಣ ಮಕ್ಕಳ ಥರ ಆಡ್ತಿದ್ರೆ ನನಗೆ ತುಂಬಾ ಹಿಂಸೆ ಆಗುತ್ತೆ. ನಿಮಗೆ ಹಿಂಸೆ ಕೊಟ್ಕೊಂಡು ಇಲ್ಲಿರೋದಕ್ಕೆ ನಮಗೂ ಹಿಂಸೆ ಆಗುತ್ತೆ. ಇವಾಗೇನು ನಾವು ಮನೆ ಬಿಟ್ಟು ಹೋಗ್ಬೇಕು ಅಂತನಾ? ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಗೌರಿ ಅಮ್ಮ ಏನೋ ತಮಾಷೆ ಮಾಡ್ತಿದ್ದಾರೆ, ನೀವ್ಯಾಕೆ ಸೀರಿಯಸ್ ಆಗಿ ತಗೊಂತ ಇದ್ದೀರಾ? ಹ್ಞೂ ಗೌರಿ ಅಮ್ಮ ನನ್ನ ಹತ್ರ ಚಾಲೆಂಜ್ ಮಾಡಿದ್ದಾರೆ. ಗೌರಿ ಅಮ್ಮಂಗೆ ಸಿಟ್ಟು ಬರ್ಸ್ಬೇಕು ಅಂತ 10,000 ಬೆಟ್ ಬೇರೆ ಕಟ್ಟಿದ್ದಾರೆ. ಅದಕ್ಕೆ ನಿಮಗೆ ಹರ್ಟ್ ಮಾಡಿ ಅವಾಗಿಂದ ಸಿಟ್ಟು ಬರ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ. ಹೌದಾ? ಹ್ಞೂ ಗೌರಿ ಅಮ್ಮ ನೀವು ಎಷ್ಟೇ ಅಂದ್ರು ಗೌರಿ ಅಮ್ಮ ಸಿಟ್ಟು ಮಾಡ್ಕೊಂಡ್ಲೇ ಇಲ್ಲ. ಸೊ ನಾನು ಚಾಲೆಂಜ್ ಗೆದ್ದೆ. ನಡೀರಿ, ಇವಾಗ ನೀವು ನಂಗೆ ದುಡ್ಡು ಕೊಡ್ಲೇಬೇಕು. ನಡೀರಿ, ದುಡ್ಡು ಹೆಣ್ಸ್ಬೇಕು. ನಡೀರಿ ಮಾ. ಒಳ್ಳೆ ಎಳ್ಸಾಗ ಆಡ್ತಾರೆ, ಕೋಪನೇ ಬರುತ್ತೆ ನಾವಂತೂ. ಅಮ್ಮ ಪ್ಲೀಸ್ ನಿಮ್ಮ ಕೈ ಮುಗಿತೀನಮ್ಮ. ಅವ್ರ ವಯಸ್ಸಾದವ್ರಮ್ಮ ಅಂದಮೇಲೆ ವಯಸ್ಸಿಗೆ ತಕ್ಕ ಗಂಭೀರವಾಗಿರ್ಬೇಕು ತಾನೆ? ಅವ್ರು ಬೆಳೆದಿರೋ ವಾತಾವರಣ ಅದು. ವಯಸ್ಸಾದವ್ರನ್ನ ನೋವಿಸಿದ್ರೆ ಆಮೇಲೆ ನೀವೇ ಕಣ್ಣೀರು ಹಾಕ್ತೀರಾ. ಅದು ನಮ್ಗೆ ಬೇಕಾ? ಮತ್ತೆ ನೋಡು, ನನಗೆ ಇವ್ರ ಮೇಲೆ ಸಿಟ್ಟಿಲ್ಲ. ನಮ್ಮ ಬಳಗದವರೆಲ್ಲ ನೋಡಿದ್ರೆ ಏನು ಅನ್ಕೋತಾರೆ ಹೇಳು? ನೋಡು, ನೀನೇ ಅವ್ರಿಗೆ ಗಂಭೀರವಾಗಿರಿ ಅಂತ ಬುದ್ಧಿ ಹೇಳಬೇಕು. ಇನ್ನು ಹೋದ್ರೆ ನಾನು ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತೀನಿ. ಇಲ್ಲ ನಾನೇ ಅವ್ರಿಗೆ ಹೇಳ್ತೀನಿ. ಆದರೆ ನೀವು ಮಾತ್ರ ಅವ್ರನ್ನ ಏನು ಹೇಳಕ್ಕೆ ಹೋಗ್ಬೇಡಿ. ಏನಪ್ಪ, ಒಟ್ಟಲ್ಲಿ ನಂಗೆ ಯಾಕೋ ಇದು ಯಾವುದೂ ಸರಿಯಾಗಿ ಕಾಣಿಸ್ತಾ ಇಲ್ಲ. ಮಗಳೇ, ನೀಲಿ ಬಣ್ಣದ ಬಟ್ಟೆ ಧರಿಸಿರೋ ರಾಜ್ಕುಮಾರನೇ ಸಿಗ್ತಾನಮ್ಮ ನಿನಗೆ. ತುಂಬ ಅದೃಷ್ಟವಂತೆ ನೀನು. ನೀಲಿ ಬಣ್ಣನ? ಅದೇ ಬಣ್ಣ. ಯಾಕ್ರಿ ನನ್ ಕಂಡ್ರೆ ಅಷ್ಟೊಂದು ನಾಚಿಕೆನಾ? ಪ್ರೀತಿನಾ? ಅಂಥದ್ದೇನಿಲ್ಲ. ನಿಮ್ಮನ್ನ ನೋಡ್ರೆ ನಂಗೆ ಯಾಕೆ ಪ್ರೀತಿ? ಏನಿಲ್ಲ, ಹೋಗ್ರಿ. ಸ್ವಾಮಿ, ಅರ್ಚನೆ ಮಾಡಿಸ್ಬೇಕಿತ್ತು.
ತಮ್ಮ ಹೆಸರು? ನನ್ನ ಹೆಸರಲ್ಲ, ಪ್ರತಿಮಾನ್ ಅವ್ರ ಹೆಸರಲ್ಲಿ. ಉತ್ತರ ನಕ್ಷತ್ರ, ಕನ್ಯಾ ರಾಶಿ, ಗೌತಮ ಋಷಿ ಗೋತ್ರ. ರಾಯಲ್ ರಂಗಸ್ವಾಮಿ ಚಿತ್ತಾ ನಕ್ಷತ್ರ, ತುಳಾ ರಾಶಿ. ಪಾರ್ವತಮ್ಮ ಉತ್ತರ ನಕ್ಷತ್ರ, ಕನ್ಯಾ ರಾಶಿ. ಶಾಲಿನಿ ಶ್ರವಣ ನಕ್ಷತ್ರ, ಮಕರ ರಾಶಿ. ದಿಶಾ ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿ. ಇವರೆಲ್ರಿಗೂ ಅಷ್ಟೈಶ್ವರ್ಯ ಕೊಟ್ಟು ಪ್ರತಿ ಸೆಕೆಂಡಲ್ಲೂ ಸಂತೋಷ, ನೆಮ್ಮದಿ ಸಿಗೋ ಹಾಗೆ, ಯಾವಾಗಲೂ ನಗ್ನಗ್ತಾ ಇರೋ ಹಾಗೆ, ಪ್ರೀತಿಯಿಂದ ಪ್ರೀತಿಗೋಸ್ಕರ ಬದುಕೋ ಹಾಗೆ ತುಂಬ ಸ್ಟ್ರಾಂಗ್ ಆಗಿರೋ ಅರ್ಚನೆ ಮಾಡಿ. ಅಪ್ಪ ಅಮ್ಮ ತಂಗಿರು ಅನ್ನೋ ಬಾಂಧವ್ಯ ಎಷ್ಟಪ್ಪ ನಿನಗೆ? ಅಯ್ಯೋ, ಅವ್ರು ನಮ್ಮಪ್ಪ ಅಮ್ಮ ಅಲ್ಲ, ಇವರಪ್ಪ ಅಮ್ಮ. ಏನು ಅದೃಷ್ಟ ನಮ್ಮ ನಿಂದು ಇಂಥ ಹುಡುಗನ ಪಡೆಯೋದಕ್ಕೆ. ನಿತ್ಯ ಬಂದು ಇವರೆಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸಿ ಈ ಹುಡುಗ ಹೋಗ್ತಾ ಇರ್ತಾನೆ. ಇಂಥ ಹುಡುಗನ ಪಡೆಯೋಕ್ಕೆ ನೀನು ಕೋಟಿ ಕೋಟಿ ಜನ್ಮದ ಪುಣ್ಯ ಸಂಪಾದನೆ ಮಾಡಿರಬೇಕು. ನಿನ್ನ ಹೆಸರಿನ ಮೊದಲನೇ ಅಕ್ಷರದ ಹುಡುಗನೇ ನಿನಗೆ ಸಿಗ್ತಾನೆ ಅಂತ ನಿನ್ನ ಹಣೆನಲ್ಲಿ ಬರೆದಿದೆ. ಅಂಥ ಸಂಬಂಧ ಬಂದಾಗ ಆ ರಂಗನೇ ಕಳಿಸಿದಾನೆ ಅಂದ್ಕೊಳ್ಳಮ್ಮ, ಯಾವುದೇ ಕಾರಣಕ್ಕೂ ಅದನ್ನು ಬಿಡಬೇಡ. ಆಮೇಲೆ ಆ ಹುಡುಗನ್ನ ನೋಯಿಸ್ಬೇಡ. ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ಕೃಷ್ಣಾಯ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಇಷ್ಟಾರ್ಥ ಸಿದ್ಧಿರಸ್ತು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಯಾಕ್ರಿ ಒಂಥರ ಆಗ್ಬಿಟ್ರಿ? ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮಿಬ್ಬರ ಹೆಸರು ಪ್ರಾಯಿಂದನೇ ಶುರು ಆಗತ್ತೆ. ಹಾಗಂತ ನೀವು ನನ್ನನ್ನು ಒಪ್ಕೊಳ್ಳಿ ಅಂತ ಬಲವಂತ ಮಾಡ್ತಿಲ್ಲ. ನಿಮ್ಗಿಷ್ಟ ಇದ್ರೆ ಹೂ ಅಂತ ಹೇಳಿ. ಇಲ್ಲ, ನಮಗೋಸ್ಕರ ನೀವು ಅರ್ಚನೆ ಎಲ್ಲ ಮಾಡಿಸ್ತೀರಾ, ನಮ್ಮ ಮನೆಯವ್ರನ್ನ ನೀವು ಇಷ್ಟೊಂದೆಲ್ಲ ಪ್ರೀತಿಸ್ತೀರಾ. ನಿಮ್ಮನ್ನ ನೋಯಿಸೋದು ತಪ್ಪು, ಪ್ರೀತಿಸೋದನ್ನ ನೋಯಿಸ್ಬಾರ್ದು. ಹಾಗೆ ಮಾಡಿದ್ರೆ ನರಕದಲ್ಲಿ 1000 ವರ್ಷ ಜೈಲಲ್ಲಿ ಹಾಕ್ತಾರಂತೆ. ಅದಕ್ಕೆ ಇಷ್ಟು ಒಳ್ಳೆ ಮನ್ಸಿರೋರು ನೀವು ನನ್ನನ್ನು ಪ್ರೀತಿಸ್ತೀರಿ ಅಂದಮೇಲೆ ಧರ್ಮ ಕರ್ಮಕ್ಕೋಸ್ಕರ ನಾನು ನಿಮ್ಮನ್ನ ಪ್ರೀತಿಸ್ಲೇಬೇಕು. ಹಾಗಾದ್ರೆ ನೀವು ನನ್ನನ್ನ ಐ ಲವ್ ಯು. ರೀ 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 ನಿಜನೇನ್ರಿ? ರೀ ಪ್ರತಿಮಾ, ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ? ನಮ್ಮತ್ತೆಗೂ ಅವ್ರ ಅತ್ತೆಗೂ ಕೋಲ್ಡ್ ವಾರ್ ಶುರು ಆಗಿದೆ ಅಪ್ಪ. ಹೌದಾ? ಮಾಮ್ ಇನ್ನು ಗೌರಿ ಅವ್ರನ್ನ ಎಕ್ಸೆಪ್ಟ್ ಮಾಡಿಲ್ವಾ? ಮಾಡೋದು ಕಷ್ಟ ಅನ್ಸುತ್ತೆ. ಅಮ್ಮಂದು ಏನು ತಪ್ಪಿಲ್ಲ. ಸಡನ್ ಆಗಿ ಯಾರೋ ಬಂದು ಅತ್ತೆ ಸ್ಥಾನ ಕೇಳಿದ್ರೆ ಕಷ್ಟನೇ ಅಲ್ವಾ? ಈ ಕಡೆ ಗೌರಿ ಅಮ್ಮಂದು ಏನು ತಪ್ಪಿಲ್ಲ. 20 ವರ್ಷ ಒಂಟಿಯಾಗಿದ್ರು. ಈಗ ಯಾರ್ದೋ ಮಾತು ಕೇಳಬೇಕು ಅಂದರೆ ಅದು ಕಷ್ಟನೇ. ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅನ್ಸುತ್ತೆ. ಹೋಗುದ್ ಬಿಡ್ರಿ, ನೀವಿದಿರಲ್ಲ ಸರಿ ಮಾಡೋದಕ್ಕೆ. ಹಂಗೂ ಸರಿ ಹೋಗ್ಲಿಲ್ಲ ಅಂತಂದ್ರೆ ಚಿಂತೆನೆ ಬೇಡ. ರಚಿನ್ ಗೌರಿ ಸ್ವತಂತ್ರವಾಗಿ ಪ್ರೀತಿ ಮಾಡಿದವರು, ಅವ್ರನ್ನ ಕಟ್ ಹಾಕ್ಬಾರ್ದು. ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಡ್ಬೇಕು. ಒಳ್ಳೆ ಲವ್ ಬರ್ಡ್ಸ್ ಥರ ಆರಾಮಾಗಿ ಪ್ರೀತಿ ಮಾಡ್ಕೊಂಡಿರ್ತಾರೆ.